ನಮಸ್ಕಾರ ವೀಕ್ಷಕರೇ, ಇವತ್ತಿನ ಈ ವಿಶೇಷ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಅಶ್ವಿನಿ ದೇವತೆಗಳು ಸಂಚರಿಸುವ 20 ನಿಮಿಷಗಳ ಅವಧಿಯಲ್ಲಿ ನೀವು ಯಾವುದೇ ಸಣ್ಣ ಕೆಲಸವನ್ನು ಮಾಡಿದರೂ ಅಥವಾ ಏನೇ ಬೇಡಿಕೊಂಡರೂ ಅದು ತಕ್ಷಣವೇ ನೆರವೇರುತ್ತದೆ ಎಂಬ ನಂಬಿಕೆಯಿದೆ. ನಮ್ಮ ದೈನಂದಿನ ಬದುಕಿನಲ್ಲಿ ನಾವೆಷ್ಟೋ ಆಸೆಗಳನ್ನು, ಕೋರಿಕೆಗಳನ್ನು ಇಟ್ಟುಕೊಂಡಿರುತ್ತೇವೆ. ನಮಗೆ ಇದು ಬೇಕು, ಅದು ಬೇಕು ಎಂದು ಬೇಡುತ್ತಲೇ ಇರುತ್ತೇವೆ. ನಮ್ಮೆಲ್ಲ ಸಮಸ್ಯೆಗಳು ಪರಿಹಾರವಾಗಬೇಕೆಂದು ಬಯಸುತ್ತಿರುತ್ತೇವೆ. ಆದರೆ ನಿಜಕ್ಕೂ ಆ ಕೋರಿಕೆಗಳನ್ನು ನಾವು ಯಾವ ಸಮಯದಲ್ಲಿ ಬೇಡಿಕೊಳ್ಳಬೇಕು? ನಮ್ಮ ಸಮಸ್ಯೆಗಳು ಪರಿಹಾರವಾಗಬೇಕೆಂದು ನಾವು ಯಾವಾಗ ಅಂದುಕೊಳ್ಳಬೇಕು? ಯಾವ ಸಮಯದಲ್ಲಿ ನಮ್ಮ ಆಸೆಗಳು ಈಡೇರಬೇಕೆಂದು ಪ್ರಾರ್ಥಿಸಿದರೆ ಅವು ಸಫಲವಾಗುತ್ತವೆ? ಹಾಗೆಯೇ ಯಾವ ಸಮಯದಲ್ಲಿ ಬೇಡಿಕೊಂಡರೆ ನಿಮ್ಮ ಕಷ್ಟಗಳು ದೂರವಾಗುತ್ತವೆ ಎಂಬೆಲ್ಲ ವಿಷಯಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯೋಣ ಬನ್ನಿ. ಜೊತೆಗೆ ನಮ್ಮ ತಥಾಸ್ತು ದೇವತೆಗಳು ಯಾವ ಸಮಯದಲ್ಲಿ ಸಂಚರಿಸುತ್ತಿರುತ್ತಾರೆ ಎಂಬುದನ್ನು ಸಹ ತಿಳಿದುಕೊಳ್ಳೋಣ. ಆದ್ದರಿಂದ ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಅದಕ್ಕೂ ಮೊದಲು ನಿಮ್ಮಲ್ಲಿ ಒಂದು ಸಣ್ಣ ವಿನಂತಿ, ಈ ವಿಡಿಯೋಗೆ ಒಂದು ಲೈಕ್ ನೀಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮೆಲ್ಲ ಕಷ್ಟಗಳು ದೂರವಾಗಿ ನಿಮ್ಮ ಇಷ್ಟಾರ್ಥಗಳು ನೆರವೇರಲಿ ಎಂದು ಜೈ ಶ್ರೀ ಅಶ್ವಿನಿ ದೇವತಾಯ ನಮೋ ನಮಃ ಎಂದು ಕಮೆಂಟ್ ಮಾಡುವ ಮೂಲಕ ನಿಮ್ಮ ಕೃತಜ್ಞತೆಯನ್ನು ತಿಳಿಸಿ. ಬನ್ನಿ, ಇನ್ನು ತಡ ಮಾಡದೆ ನೇರವಾಗಿ ವಿಡಿಯೋ ನೋಡೋಣ. ಅಶ್ವಿನಿ ದೇವತೆಗಳೇ ತಥಾಸ್ತು ದೇವತೆಗಳು. ಅಶ್ವಿನಿ ದೇವತೆಗಳು ಸೂರ್ಯನ ಮಕ್ಕಳು, ಅವರು ಅವಳಿಗಳು, ಅವರ ಸಹೋದರಿ ಉಷಾ. ಹೀಗೆ ಪ್ರತಿದಿನ ಬ್ರಹ್ಮ ಮುಹೂರ್ತದಲ್ಲಿ ಉಷಾ ಅವರನ್ನು ಎಚ್ಚರಗೊಳಿಸುತ್ತಾರೆ. ನಂತರ ಅವರು ರಥವನ್ನೇರಿ ತಮ್ಮ ಸಹೋದರಿ ಉಷಾಳನ್ನು ಮುಂದೆ ಕೂರಿಸಿಕೊಂಡು ಪೂರ್ವ ದಿಕ್ಕಿನಿಂದ ಪಶ್ಚಿಮ ದಿಕ್ಕಿನ ಕಡೆಗೆ ಪ್ರಯಾಣ ಬೆಳೆಸುತ್ತಾರೆ. ಇನ್ನು ಅವರು ಪ್ರಯಾಣಿಸುತ್ತಿರುವ ರಥದ ಹೆಸರು ಹಿರಣ್ಯವರ್ಧಂತದ, ಅಂದರೆ ಅಸ್ತು ಎಂದರೆ ನೆರವೇರಬೇಕು ಎಂದು ಅರ್ಥ. ಮನುಷ್ಯನು ಏನಾದರೂ ಕೆಟ್ಟ ಮಾತುಗಳನ್ನು ಪದೇ ಪದೇ ಹೇಳುತ್ತಿದ್ದರೆ ತಥಾಸ್ತು ದೇವತೆಗಳು ತಕ್ಷಣ ತಥಾಸ್ತು ಎನ್ನುತ್ತಾರೆ. ಈ ರೀತಿಯಾಗಿ ತಥಾಸ್ತು ಎನ್ನುವವರನ್ನೇ ತಥಾಸ್ತು ದೇವತೆಗಳು ಎಂದು ಕರೆಯುತ್ತಾರೆ. ಸೂರ್ಯನ ಪತ್ನಿಯಾಗಿರುವ ಸಂಧ್ಯಾದೇವಿ ಸೂರ್ಯನ ಶಾಖವನ್ನು ತಡೆಯಲಾರದೆ ಕುದುರೆಯ ರೂಪವನ್ನು ಧರಿಸಿ ಕುದುರೆಗಳ ಲೋಕಕ್ಕೆ ಹೋಗಿಬಿಡುತ್ತಾರೆ. ನಂತರ ಸೂರ್ಯದೇವನು ಕುದುರೆಯ ರೂಪದಲ್ಲಿರುವ ಸಂಧ್ಯಾದೇವಿಯನ್ನು ನೋಡಿ ತಾವು ಕೂಡ ಕುದುರೆಯ ರೂಪವನ್ನು ಧರಿಸುತ್ತಾರೆ. ಈ ರೀತಿಯಾಗಿ ಇವರಿಬ್ಬರ ಮಿಲನದಿಂದ ಜನಿಸಿದವರೇ ಅಶ್ವಿನಿ ಕುಮಾರರು. ಇವರನ್ನೇ ತಥಾಸ್ತು ದೇವತೆಗಳು ಮತ್ತು ದೇವತೆಗಳ ವೈದ್ಯರು ಎಂದು ಕೂಡ ಕರೆಯುತ್ತಾರೆ. ಅಶ್ವಿನಿ ದೇವತೆಗಳು ಯಾವಾಗಲೂ ಬಂಗಾರದ ರಥದ ಮೇಲೆ ಪ್ರಯಾಣ ಮಾಡುತ್ತಾರೆ. ಅವರು ಬಹಳ ವೇಗವಾಗಿ ಸಂಚರಿಸುತ್ತಿರುತ್ತಾರೆ. ಹೋಗುವ ದಾರಿಯಲ್ಲಿ ತಥಾಸ್ತು ಎನ್ನುತ್ತಾ ವೇದ ಮಂತ್ರಗಳನ್ನು ಪಠಿಸುತ್ತಾ ಹೋಗುತ್ತಾರೆ. ಯಜ್ಞ ಯಾಗಾದಿಗಳು ನಡೆಯುವ ಸ್ಥಳದಲ್ಲಿ ಇವರು ಹೆಚ್ಚಾಗಿ ಸಂಚಾರ ಮಾಡುತ್ತಾರೆ. ಅಶ್ವಿನಿ ದೇವತೆಗಳು ಕೈಯಲ್ಲಿ ಒಂದು ಬೆತ್ತವನ್ನು ಹಿಡಿದುಕೊಂಡು ಎಲ್ಲಿ ಯಜ್ಞ ಯಾಗಾದಿಗಳು ನಡೆಯುತ್ತಿರುತ್ತವೋ ಅಲ್ಲಿಗೆ ಹೋಗಿ ಯಜ್ಞ ಯಾಗಾದಿಗಳ ಸಮೀಪದಲ್ಲಿರುವ ಪೂಜಾ ಸಾಮಗ್ರಿಗಳು ಮತ್ತು ಯಜ್ಞ ಯಾಗಾದಿಗಳನ್ನು ಮಾಡುವವರನ್ನು ಆ ಬೆತ್ತದಿಂದ ಸ್ಪರ್ಶಿಸಿಕೊಂಡು ಹೋಗುತ್ತಾರೆ. ಇದರಿಂದ ಯಜ್ಞ ಯಾಗಾದಿಗಳನ್ನು ಮಾಡುವುದರಿಂದ ವಿಶೇಷವಾದ ಪ್ರಯೋಜನಗಳು ದೊರಕಿ ಸಕಲ ಶುಭವೂ ಉಂಟಾಗುತ್ತದೆ. ಇತರರಿಗೆ ಒಳ್ಳೆಯದನ್ನು ಬಯಸುವವರು ಯಾರಾದರೂ ಅವರಿಗೆ ತಥಾಸ್ತು ಎಂದರೆ ಅದು ಖಂಡಿತವಾಗಿಯೂ ನೆರವೇರುತ್ತದಂತೆ. ಅಶ್ವಿನಿ ಕುಮಾರರು ಒಂದು ಕೈಯಲ್ಲಿ ಆಯುರ್ವೇದ ಗ್ರಂಥವನ್ನು ಮತ್ತು ಇನ್ನೊಂದು ಕೈಯಲ್ಲಿ ಅಭಯ ಹಸ್ತವನ್ನು ತೋರಿಸುತ್ತಾ ಓಡಾಡುತ್ತಿರುತ್ತಾರೆ. ನಮ್ಮ ಬಗ್ಗೆ ನಾವು ಏನಾದರೂ ಅಂದುಕೊಂಡರೆ ಅವರು ತಕ್ಷಣ ತಥಾಸ್ತು ಎನ್ನುತ್ತಾರೆ. ಅವರು ಹೆಚ್ಚಾಗಿ ಸಂಧ್ಯಾ ಸಮಯದಲ್ಲಿ, ಅಂದರೆ ಸಾಯಂಕಾಲದ ಸಮಯದಲ್ಲಿ ಓಡಾಡುತ್ತಿರುತ್ತಾರೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ಆದ್ದರಿಂದಲೇ ಯಾವಾಗಲಾದರೂ ಅನಾರೋಗ್ಯ ಸಮಸ್ಯೆ ಬಂದರೆ ಅಶ್ವಿನಿ ದೇವತೆಗಳಿಗೆ ಸಂಬಂಧಪಟ್ಟ ಮಂತ್ರ ಜಪವನ್ನು ಮಾಡಿದರೆ ಅನಾರೋಗ್ಯ ಸಮಸ್ಯೆಯಿಂದ ಹೊರಬರಬಹುದು. ಈ ಅಶ್ವಿನಿ ದೇವತೆಗಳು ಎಷ್ಟೋ ಬಾರಿ ಆರೋಗ್ಯ ಸಮಸ್ಯೆ ಇದ್ದವರ ಆಹ್ವಾನದ ಮೇರೆಗೆ ಬಂದು ಶಸ್ತ್ರಚಿಕಿತ್ಸೆಯನ್ನು ಮಾಡಿರುವ ಬಗ್ಗೆ ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ. ಅದೇ ರೀತಿ ಅಶ್ವಿನಿ ಕುಮಾರರು ಒಂದು ನಿರ್ದಿಷ್ಟವಾದ ಸಮಯದಲ್ಲಿ ಭೂಲೋಕಕ್ಕೆ ಬಂದು ಎಲ್ಲೆಡೆ ಸಂಚರಿಸುತ್ತಿರುತ್ತಾರೆ. ಆ ವಿಶೇಷ ಸಮಯದಲ್ಲಿ ಯಾರು ತಮ್ಮ ಸಮಸ್ಯೆ ಪರಿಹಾರವಾಗಬೇಕೆಂದು ಬೇಡಿಕೊಳ್ಳುತ್ತಾರೋ ಆ ಸಮಸ್ಯೆ ಖಂಡಿತವಾಗಿಯೂ ಪರಿಹಾರವಾಗುತ್ತದೆ. ಸ್ನೇಹಿತರೆ, ಇನ್ನು ಆ ಸಮಯ ಯಾವುದು ಅಂದರೆ ಸಂಧ್ಯಾ ಸಮಯ. ಅದನ್ನೇ ಪ್ರದೋಷ ಸಮಯ ಎಂದು ಕೂಡ ಕರೆಯುತ್ತಾರೆ. ಪ್ರತಿದಿನ ನೀವು ಪಂಚಾಂಗವನ್ನು ನೋಡುತ್ತಿದ್ದರೆ ಅದರಲ್ಲಿ ಸೂರ್ಯೋದಯ ಮತ್ತು ಸೂರ್ಯಾಸ್ತದ ಸಮಯವಿರುತ್ತದೆ. ಸೂರ್ಯಾಸ್ತವಾಗುವ ಸಮಯದ 20 ನಿಮಿಷಗಳ ಮೊದಲು ಬಹಳಷ್ಟು ಜನರು ಆ ಸಮಯದಲ್ಲಿ ದೀಪವನ್ನು ಬೆಳಗಿಸುತ್ತಿರುತ್ತಾರೆ. ಪ್ರತಿದಿನ ನಾವು ಪಂಚಾಂಗವನ್ನು ನೋಡಿದಾಗ ಅಲ್ಲಿ ನಿಮಗೆ ಸೂರ್ಯಾಸ್ತದ ಸಮಯ ಕಾಣಿಸುತ್ತದೆ. ಅನೇಕ ಜನರು ಆ ಸಮಯದಲ್ಲಿ ದೀಪವನ್ನು ಬೆಳಗಿಸುತ್ತಾರೆ. ಅದೇ ಸಮಯದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಯಾವ ಕೋರಿಕೆಯನ್ನು ಬೇಡಿಕೊಳ್ಳುತ್ತೀರೋ ಅದು ಅಶ್ವಿನಿ ದೇವತೆಗಳಿಗೆ ಕೇಳಿಸುತ್ತದೆ. ಅವರು ಅಪಾರವಾದ ಭಕ್ತಿಯಿಂದ ಮತ್ತು ಶಕ್ತಿಯಿಂದ ಭೂಲೋಕದಲ್ಲಿ ಸಂಚರಿಸುತ್ತಿರುವುದರಿಂದ ನಿಮಗೆ ಏನಾದರೂ ತೊಂದರೆ ಇದ್ದರೆ ನಮಗೆ ಈ ಸಮಸ್ಯೆ ಪರಿಹಾರವಾಗಬೇಕೆಂದು ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಂಡು ಓಂ ಶ್ರೀ ಅಶ್ವಿನಿ ನಮಃ ಎಂದು ಈ ಮಂತ್ರವನ್ನು ನಿಮ್ಮ ಮನಸ್ಸಿನಲ್ಲಿ ಸಂಧ್ಯಾಕಾಲದಲ್ಲಿ ಜಪಿಸಿದರೆ ಆ ಅಶ್ವಿನಿ ದೇವತೆಗಳು ಭೂಲೋಕ ಸಂಚಾರಕ್ಕೆ ಬಂದು ನಿಮ್ಮ ಕೋರಿಕೆಯನ್ನು ಕೇಳುತ್ತಾರೆ,
ಹಾಗೆಯೇ ನಿಮ್ಮ ಸಮಸ್ಯೆಗಳನ್ನು ಕೂಡ ಆಲಿಸುತ್ತಾರೆ. ಆದ್ದರಿಂದ ನಿಮಗೆ ಎಂತಹ ಕಷ್ಟ ಇದ್ದರೂ ಕೂಡ ಆ ಸಮಸ್ಯೆ ಪರಿಹಾರವಾಗುತ್ತದೆ, ಜೊತೆಗೆ ನಿಮ್ಮ ಆಸೆಗಳು ಕೂಡ ನೆರವೇರುತ್ತವೆ. ಆದ್ದರಿಂದ ಪ್ರತಿಯೊಬ್ಬರೂ ತಪ್ಪದೆ ಸೂರ್ಯಾಸ್ತಕ್ಕೂ ಹಿಂದಿನ 20 ನಿಮಿಷಗಳ ಸಮಯವನ್ನು ಸದ್ಬಳಕೆ ಮಾಡಿಕೊಳ್ಳಿ. ಒಂದು ವೇಳೆ ನೀವು ಮಂತ್ರ ಜಪವನ್ನು ಮಾಡದೆ ಹೋದರೂ ಕೇವಲ ನಿಮ್ಮ ಕೋರಿಕೆಯನ್ನು ಹೇಳಿಕೊಂಡರೂ ಸಾಕು. ಮುಖ್ಯವಾಗಿ ಆ ಸಮಯದಲ್ಲಿ ಕೆಟ್ಟ ಮಾತುಗಳನ್ನು ಆಡಬೇಡಿ. ಆ ಸಮಯದಲ್ಲಿ ನೀವು ಯಾರನ್ನಾದರೂ ಬೈದರೆ ಅದು ಖಂಡಿತವಾಗಿಯೂ ಸಂಭವಿಸುತ್ತದೆ. ಆ ಸಮಯದಲ್ಲಿ ಧನಕ್ಕೆ ಸಂಬಂಧಿಸಿದಂತೆ ಅಥವಾ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಕೆಟ್ಟ ಮಾತುಗಳನ್ನು ಆಡಬೇಡಿ. ಈ ಸಂಧ್ಯಾ ಸಮಯದಲ್ಲಿ ನಮ್ಮ ಕಷ್ಟಗಳು ದೂರವಾಗಲಿ, ನಮ್ಮ ಇಷ್ಟಾರ್ಥಗಳು ನೆರವೇರಲಿ ಎಂದು ಆ ಭಗವಂತನನ್ನು ಮನಃಪೂರ್ವಕವಾಗಿ ಪ್ರಾರ್ಥಿಸಿ, ಅವು ಖಂಡಿತವಾಗಿಯೂ ನೆರವೇರುತ್ತವೆ. ಒಂದು ವೇಳೆ ಆ ಸಮಯದಲ್ಲಿ ನಮ್ಮ ಬಳಿ ಹಣವಿದ್ದರೂ ಕೂಡ ಇಲ್ಲ ಎಂದುಕೊಂಡರೆ ಅದು ಇಲ್ಲದಂತಾಗುತ್ತದೆ. ನಮ್ಮ ಬಗ್ಗೆ ಆಗಲಿ ಅಥವಾ ಇತರರ ಬಗ್ಗೆ ಆಗಲಿ ಒಳ್ಳೆಯದನ್ನೇ ಮಾತನಾಡಿಕೊಳ್ಳಬೇಕು, ಅದನ್ನು ಬಿಟ್ಟು ಕೆಟ್ಟ ಮಾತುಗಳನ್ನು ಆಡಬಾರದು. ಇನ್ನೊಬ್ಬರಿಗೆ ಹಾನಿ ಮಾಡದೆ ನಿಸ್ವಾರ್ಥದಿಂದ ಬೇಡಿಕೊಂಡರೆ ಅಂತಹ ಕೆಲಸಗಳಿಗೆ ತಥಾಸ್ತು ದೇವತೆಗಳು ತಥಾಸ್ತು ಎನ್ನುತ್ತಿರುತ್ತಾರೆ. ಹಾಗೆಯೇ ಇತರರ ಬಗ್ಗೆ ಆಗಲಿ ಅಥವಾ ನಮ್ಮ ಬಗ್ಗೆ ಆಗಲಿ ಕೆಟ್ಟ ಮಾತುಗಳನ್ನು ಮಾತನಾಡಬಾರದು. ಯಾವಾಗಲೂ ಒಳ್ಳೆಯದನ್ನೇ ಮಾತನಾಡುತ್ತಾ ಒಳ್ಳೆಯದನ್ನೇ ಬಯಸಬೇಕೆಂದು ಪುರಾಣಗಳು ಹೇಳುತ್ತವೆ. ಸಂಧ್ಯಾ ಸಮಯದ ಕಾಲದಲ್ಲಿ ನಾವು ಒಳ್ಳೆಯ ಕೆಲಸಗಳನ್ನು ಮಾಡುತ್ತಿದ್ದರೆ ತಥಾಸ್ತು ದೇವತೆಗಳು ತಥಾಸ್ತು ಎನ್ನುತ್ತಾರೆ. ಆರೋಗ್ಯವಾಗಿ ಇದ್ದುಕೊಂಡು ನಾವು ಅನಾರೋಗ್ಯದಿಂದ ಇದ್ದೇವೆ ಎಂದುಕೊಂಡರೆ ತಥಾಸ್ತು ದೇವತೆಗಳು ತಥಾಸ್ತು ಎನ್ನುತ್ತಾರೆ. ನಮ್ಮ ಸ್ಥಿತಿಗತಿಗಳ ಬಗ್ಗೆ ಸುಳ್ಳು ಅಥವಾ ಅವಾಸ್ತವಿಕವಾಗಿ ಮಾತನಾಡುವುದು ಒಳ್ಳೆಯದಲ್ಲ. ಕೆಟ್ಟ ವಿಷಯಗಳಲ್ಲೂ ಕೂಡ ಇದೇ ಆಗುತ್ತದೆ. ಇತರರಿಗೆ ಕೆಟ್ಟದ್ದು ಆಗುತ್ತದೆ ಎಂದುಕೊಳ್ಳುವುದು ಅಥವಾ ನಮಗೆ ಕೆಟ್ಟದ್ದು ಆಗುತ್ತದೆ ಎಂದುಕೊಳ್ಳುವುದು ತಥಾಸ್ತು ದೇವತೆಗಳ ಪ್ರಭಾವದಿಂದ ಅದು ಫಲಿಸುತ್ತದೆ. ವೈದ್ಯಶಾಸ್ತ್ರಗಳಿಗೆ ಅಧಿಪತಿಗಳಾಗಿರುವ ಈ ದೇವತೆಗಳು ಬಲಗೈಯಲ್ಲಿ ಅಭಯ ಮುದ್ರೆ, ಎಡಗೈಯಲ್ಲಿ ಆಯುರ್ವೇದ ಗ್ರಂಥಗಳು, ಬಲಭಾಗದಲ್ಲಿ ಮೃತ ಸಂಜೀವಿನಿ ಮತ್ತು ಐಶ್ವರ್ಯವನ್ನು ನೀಡುವ ಔಷಧಗಳು. ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡುವುದನ್ನು ಮರೆಯಬೇಡಿ. ಜೈ ಶ್ರೀ ಕೃಷ್ಣ ವಾಸುದೇವ. ಧನ್ಯವಾದಗಳು.